ಹುಬ್ಬಳ್ಳಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಜನತಾ ಬಜಾರ್ನಲ್ಲಿ ಬೆಲೆ ಏರಿಕೆ ನಡೆಯು ಹಬ್ಬದ ಖರೀದಿ ಜೋರಾಗಿ ನಡೀತಾ ಇದೆ. ಮಾರ್ಕೆಟ್ನಲ್ಲಿ ಜನಸಾಗರ ಕಂಡು ಬರ್ತಾ ಇದೆ. ಹುಬ್ಬಳ್ಳಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಜನತಾ ಬಜಾರ್ನಲ್ಲಿ ಬೆಲೆ ಏರಿಕೆ ನಡುವೆಯೂ ಹಬ್ಬದ ಖರೀದಿ ಜೋರಾಗಿರೋದು. ಹೂವು ಹಣ್ಣಿನ ಬೆಲೆ ಏರಿಕೆಯಾಗಿದೆ. ಮಾರ್ಕೆಟ್ನಲ್ಲಿ ಸಾಕಷ್ಟು ಜನ ಕಂಡು ಬರ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಖರೀದಿ ಭರಾಟ ಇದೆ. ಜನತಾ ಬಜಾರ್ನಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ಹೂವು ಹಣ್ಣು ಬೆಲೆ ಏರಿಕೆ ಆಗಿದೆ. ಮಾರ್ಕೆಟ್ನಲ್ಲಿ ಜನ ಆದರೂ ಕೂಡ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋದು ಅಥವಾ ಆಚರಣೆ ಮಾಡೋದು ಗ್ರ್ಯಾಂಡಾಗಿ ಮಾಡ್ತಾರೆ ಲಕ್ಷ್ಮೀ ಹಬ್ಬ ಅಂತ ಹೇಳಿದರೆ. ಜನತಾ ಬಜಾರ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜನ ಕಂಡು ಬರ್ತಾ ಇದ್ದಾರೆ. ಬೆಳಗ್ಗೆ ಮಾರ್ಕೆಟ್ಗೆ ಬಂದು ಖರೀದಿಗಳನ್ನು ಮಾಡೋಕ್ಕೆ ಶುರು ಮಾಡಿದ. ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಹುಬ್ಬಳ್ಳಿಯ ಜನತಾ ಮಾರ್ಕೆಟ್ನಲ್ಲಿ ಬೆಳ್ಳಂಬೆಳಗ್ಗೆ ಹಬ್ಬ ಆಚರಿಸೋಕೆ ಏನೆಲ್ಲ ವಸ್ತುಗಳು ಬೇಕು ಅದನ್ನು ಖರೀದಿ ಮಾಡೋಕೆ ಬಂದಿರುವ ಜನರನ್ನು ಈ ಕುರಿತು ನಮ್ಮ ಪ್ರತಿನಿಧಿ ರವಿಕುಮಾರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ ಮಹಿಳೆಯರು ಈ ಒಂದು ಜನತಾ ಬಜಾರ್ನಲ್ಲಿ ಖರೀದಿಯಲ್ಲಿ ಬಲು ಜೋರಾಗಿದ್ದಾರೆ. ಅದರಲ್ಲೂ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂತಹ ಹಣ್ಣು ಹೂವು ಹೀಗೆ ಎಲ್ಲವುಗಳನ್ನು ಖರೀದಿ ಮಾಡುವಲ್ಲಿ ಆ ಒಂದು ಮಹಿಳೆಯರು ಬಿಜಿಯಾಗಿದ್ದು, ಆ ಸದ್ಯ ಈಗ ನಾವು ಆ ಒಂದು ಜನತಾ ಬಜಾರ್ನಲ್ಲಿ ಇದ್ದೇವೆ. ಈ ಒಂದು ಜನತಾ ಬಜಾರ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂತಹ ಹೂವು ಹಣ್ಣು ಈಗಾಗಲೇ ಹೇಳಿದಂತೆ ಎಲ್ಲವುಗಳನ್ನ ಆ ಒಂದು ಮಹಿಳೆಯರು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದಕ್ಕಿಂತ 2-3-4 ಪಟ್ಟು ರೇಟು ದುಪ್ಪಟ್ಟೆಯಾಗಿದ್ದು ಈ ಒಂದು ಮಹಿಳೆಯರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದ್ದು. ಈ ಒಂದು ವಿಚಾರ ಕುರಿತಂತೆ ಸಾರು ಮಹಿಳೆಯರೊಬ್ಬರು ನಮ್ಮನ್ನು ಇದ್ದಾರೆ. ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಆಗಿದೆ, ಏನ್ ಹೇಳ್ತೀರಿ? ತುಂಬಾ ಆಗಿದೆ ರೀ, ಎಲ್ಲ ತುಂಬಾ ಇದಾಗಿದೆ ಅಂತ ಎಲ್ಲ. ಹೂ ರೇಟ್ ಸಿಕ್ಕಾಪಟ್ಟೆ ಆಗಿದೆ. ದಿನದ್ದೆಲ್ಲ 50 ರೂಪಾಯಿ ಇದೆ, ಇವತ್ತು 100 ರೂಪಾಯಿ ಡಬಲ್ ರೇಟ್ ಆಗಿದೆ. ಹಬ್ಬ ಅದೇ ಮಾಡ್ಬೇಕಲ್ಲ, ದೇವ್ರಿಗೆ ಮಾಡ್ಬೇಕಲ್ಲ. ದೇವ್ರಿಗೆ 100 ಆದ್ರೂ ಮಾಡ್ಬೇಕು, 200 ರೂಪಾಯಿ ಆದ್ರೂ ಮಾಡ್ಲೇಬೇಕು. ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಹೆಂಗ್ ಮಾಡ್ತಾ ಇದ್ದೀರಿ? ಬೆಲೆ ಏರಿಕೆ ಬಹಳ ಬಿಸಿ ಆಗಿದೆಯಾ? ಬೆಲೆ ಏರಿಕೆ ಆದ್ರೂ ಮಾಡೋದೇಪ್ಪ, ತಪ್ಸಲ್ಲ ನಾವು. ನಿಜಕ್ಕೂ ಕೂಡ ಬೆಲೆ ಏರಿಕೆ ಬಿಸಿ ಆದ್ರೂ ನಾವು ತಪ್ಸಲ್ಲ, ಮಾಡ್ತೀವಿ ಹಬ್ಬ. ಇದು ಕೇವಲ ಒಬ್ಬ ಮಹಿಳೆಯರಲ್ಲ, ಯಾಕಂದ್ರೆ ಈಗಾಗಲೇ ಹೇಳಿದಂತೆ ಈ ಒಂದು ಬೆಲೆ ಏರಿಕೆ ಬಿಸಿ ಸಾಕಷ್ಟು ಪ್ರಮಾಣದಲ್ಲಿ ವಾಣಿಜ್ಯ ನಗರಿಯಲ್ಲಿ ಕಂಡು ಬಂದಿದ್ದು. ಆ ಒಂದು ಈಗಾಗಲೇ ಹೇಳಿದಂತೆ ಅಂದ್ರೆ ಪ್ರತಿ ವಾರ ಇರುವಂತಹ ಒಂದು ಬೆಲೆ ಏರಿಕೆ 4-3 ಪಟ್ಟು ಹೆಚ್ಚಾಗಿದೆ. ಹೀಗಾಗಿ ಅನಿವಾರ್ಯವಾಗಿ ಖರೀದಿ ಮಾಡಿಕೊಂಡು ಆ ವರ್ಷಕ್ಕೊಮ್ಮೆ ಬರುವ ಶ್ರಾವಣ ಮಾಸದಲ್ಲಿ ಬರುವಂತಹ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಮಾಡುವಲ್ಲಿ ವಾಣಿಜ್ಯ ನಗರ ಹುಬ್ಬಳ್ಳಿಯ ಜನರು ತೊಡಗಿದ್ದಾರೆ. ಈಗಾಗಲೇ ಹೇಳಿದಂತೆ ಈ ಒಂದು ಎಲ್ಲಾ ಹಣ್ಣುಗಳ ಒಂದು ಬೆಲೆ ಏರಿಕೆ 1 ರೂಪಾಯಿ ಇದ್ದದ್ದು 10 ರೂಪಾಯಿ ಹೆಚ್ಚಾಗಿದೆ. ಹೀಗಾಗಿ ಈ ಒಂದು ಬೆಲೆ ಏರಿಕೆ ಪ್ರಮಾಣ ಕೂಡ ಹೆಚ್ಚಾಗಿದ್ದು, ಸದ್ಯ ಆ ಒಂದು ವ್ಯಾಪಾರಸ್ಥರಿದ್ದಾರೆ, ಯಾವ ರೀತಿಯಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಏನು ಎಂಬ ಒಂದು ವಿಚಾರ ಕುರಿತಂತ ಅವ್ರನ್ನ ಮಾತಾಡ್ಸಿದ್ದಾನೆ. ಏನಮ್ಮ ಬೆಲೆ ಏರಿಕೆ ಏನು ಸಾಕಷ್ಟಾಗಿದೆ? ಹಣ್ಣಿಂದ ಹೆಂಗೈತಿ? ಬೆಲೆ ಏರಿಕೆ ಜಾಸ್ತಿ ಆಗಿ ಸರ್, ವ್ಯಾಪಾರ ಇಲ್ಲ ರೀ, ಕಡಿಮೆ ಐತ್ರಿ ಬಾಡ್ರಿ ವ್ಯಾಪಾರ. ನಮ್ದು ರೇಟ್ 2000 ರೂಪಾಯಿ ಕ್ವಿಂಟಲ್ ಐತ್ರಿ. ಏಲಕ್ಕಿ ಬೆಳೆ 100 ರೂಪಾಯಿ ಕೆಜಿ ಸರ್. ಪ್ರತಿ ವಾರಕ್ಕಿಂತ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಸರ್. ನಿಜಕ್ಕೂ ಕೂಡ ವ್ಯಾಪಾರಸ್ಥರು ಹೇಳುವಂಗೆ ಮತ್ತು ಸಾರ್ವಜನಿಕರು ಹೇಳಿದಂತೆ ಈಗಾಗಲೇ ಹೇಳಿದಂತೆ ದುಪ್ಪಟ್ಟು ಸಾಕಷ್ಟು ಪ್ರಮಾಣದಲ್ಲಿ ಬೆಲೆ ಏರಿಕೆ ದುಪ್ಪಟ್ಟಾಗಿದ್ದು, ಅನಿವಾರ್ಯವಾಗಿ ಮತ್ತು ಮಾಡಲೇಬೇಕೆಂಬ ಒಂದು ಮನಸ್ಥಿತಿ ಮತ್ತು ಯಾವುದೇ ಕಾರಣಕ್ಕೂ ಇದನ್ನು ಹಬ್ಬವನ್ನು ಮಾಡಲೇಬೇಡ್ತೀವಿ ಎಂಬ ಒಂದು ಉದ್ದೇಶ ಇಟ್ಟುಕೊಂಡು ಸಾರ್ವಜನಿಕರು ಸಹಿತ ಹಬ್ಬದ ಆಚರಣೆಯಲ್ಲಿ ತೊಡಗಿದ್ದು ಕಂಡು ಬರ್ತಾ ಇದೆ. ಒಂದು ಕಡೆ ದುಬಾರಿ ದುನಿಯಾ, ಇನ್ನೊಂದು ಕಡೆ ಹಬ್ಬದ ಆಚರಣೆ, ಇವೆಲ್ಲವುಗಳ ನಡುವೆ ವ್ಯಾಪಾರ ಕೂಡ ಜೋರಾಗಿದ್ದು ಆ ಒಂದು ಸಾರ್ವಜನಿಕರು ಸಹಿತ ಹಬ್ಬದ ಆಚರಣೆಯಲ್ಲಿ ಕೂಡ ತೊಡಗಿದ್ದಾರೆ. ಕ್ಯಾಮರಾ ಜರ್ನಲಿಸ್ಟ್ ವೆಂಕಟೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಳಿ.